ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸರಿನಪ್ಪ, ಈಗ ನಿನ್ನ ಹೆಸರೇ ತಗೋ. ನಿನ್ಗೆ ಆನಂದ ಅಂತ ಇಡೋ ಬದಲು ಸುನಂದ ಅಂತ ಹೆಸರಿಟ್ಟಿದ್ರೆ ಬೇಕಿತ್ತಾನ ನಿನಗೆ ಇವೆಲ್ಲ? ಅದಕ್ಕೆ ಹೇಳೋದು ಓವರ್ ಸ್ಮಾರ್ಟ್ ಆಗಿ ಆಡಬಾರ್ದು ಅಂತ. ಕೊಟ್ಟು ತೋರಿಸ್ಕೋತಿಯಲ್ಲೋ ಇದನ್ನು ಸೀರಿಯಸ್ ಆಗಲ್ಲ ಅಂತ ಅನ್ಕೊಂಡ. ಆಗ್ಲೇ ಹೇಳಿದೆ ತಾನೆ, ತಮಾಷೆ ಕಣೋ. ನನ್ನ ಹೆಂಡತಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಇಲ್ಲ. ಯಾವ ಆಂಗಲ್ ಇಂದನೋ ಪ್ರೀತಿ? ಎಲ್ಲ ಆಂಗಲಿಂದ. ಪ್ಲೀಸ್ ಸುಮ್ಮನೆ ಯಾಕೆ? ನೋಡು, ಬೆಣ್ಣೆ ಹಚ್ಚಕ್ ಬರ್ಬೇಡ, ನಾನ್ ಕರ್ಗಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ ಚಿನ್ನ. ನಿನ್ನ ಹೊಗಳಿದ್ರೂ ಹೋಗಿತ್ಯಾ, ಹೊಗಳದ ಇದ್ರೂ ಹೋಗಿತ್ಯಾ. ತುಂಬಾ ಕಷ್ಟ ಗೆಳೆಯ ಗಂಡನ ರೋಲ್ನ ನಿಭಾಯಿಸೋದು. ಈಗ ಅದೆಲ್ಲ ಬಿಟ್ಟಾಕಿ ನನಗೋಸ್ಕರ ಏನು ಹೆಸರಿಡ್ಬೇಕು ಅಂತಿದ್ದೀರಾ ದಯವಿಟ್ಟು ಹೇಳಿ ಪ್ಲೀಸ್. ನೋಡಪ್ಪ, ಮನಸ್ಸಲ್ಲಿ ನಾನಂತೂ ಹೆಣ್ಣು ಮಗು ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ರಾಜ್ಕುಮಾರಿ ಅಂತ ಹೆಸರಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವಾವ್. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಯ್, ನನ್ನ ಹತ್ರ ಡಿಸ್ಕಸ್ ಮಾಡಿದೆ, ನೀವು ಹೆಂಗೆ ಅನೌನ್ಸ್ ಮಾಡ್ತಿದ್ದೀರಾ? ನಾನು ನಿಮ್ಗೆ ಎಷ್ಟು ಸಲ ಹೇಳಿಲ್ಲ, ಹೆಣ್ಮಗು ಅಲ್ಲ ಗಂಡು ಮಗುನೇ ಆಗೋದು. ರಾಜ್ಕುಮಾರ ಅಂತ ಹೆಸರಿಡ್ಬೇಕಂತಿದ್ದೀವಿ. ವಾವ್. ಏನು ನೀವು ಹೇಳಿದ ತಕ್ಷಣ ಗಂಡು ಮಗು ಆಗ್ಬಿಡುತ್ತಾ? ಮತ್ತೆ ನೀವು ಹೇಳ್ದಂಗೆ ಆಗ್ಬಿಡುತ್ತಾ? ಆಗುತ್ತೆ. ಅಲ್ಲ ಗೌತಮರ, ನಿಮ್ಮ ತಂದೆನೇ ಮತ್ತೆ ಹುಟ್ಟು ಬರ್ತಾರೆ ಅಂತ ನೀವೇ ತಾನೇ ಹೇಳಿದ್ದು. ನಮ್ಮಪ್ಪ ಹೆಣ್ಮಗುವಾಗಿ ಹುಟ್ಟು ಬರಬಾರ್ದು ಅಂತ ರೂಲ್ಸ್ ಇದೆಯಾ? ಈ ಹೆಣ್ಮಕ್ಳೇ ವಿಚಿತ್ರ ಕಣ. ನಾವು ಗಂಡು ಮಕ್ಳಿಗೆ ಏನು ಕಡಿಮೆ ಇಲ್ಲ, ಅವ್ರಿಗೆ ಈಕ್ವಲ್ ಅಂತಾರೆ. ಆದ್ರೆ ಗಂಡು ಮಕ್ಳಾಗ್ಬೇಕು ಅಂತ ಬಯಸ್ತಾರೆ. ಅದೊಂಥರ ಸೆಂಟಿಮೆಂಟ್ ಗೌತಮ. ಅದೇ ಯಾಕೆ ಅಂತ ಈ ಹೆಣ್ಮಕ್ಳೇ ನನ್ಗೆ ಅರ್ಥ ಆಗಲ್ಲ ಕಣ. ಏನ್ ಗೊತ್ತಾ, ಜನರಲಿ ಹೆಣ್ಮಕ್ಳು ಬೆಳೀತಾ ಬೆಳೀತಾ ತನ್ನ ಜೀವನ ತನ್ನ ತಾಯಿ ತರ ಆಗದೆ ಇರ್ಲಿ ಅಂತ ಅನ್ಕೋತಾರೆ. ಅದೇ ಈ ಕಡೆ ಗಂಡು ಮಕ್ಳು ನೋಡು, ನಾನು ನಮ್ಮ ಅಪ್ಪನ ತರ ಆಗ್ಬೇಕು, ಅವರು ನಂಗೆ ರೋಲ್ ಮಾಡ್ಲು ಅಂತ ಅನ್ಕೋತಾರೆ. ಇದು ತಲೆ ತಲಾಂತರದಿಂದ ನಮ್ಮ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿದೆ ನೋಡು. ಭೂಮಿಕಾ ಅವರೇ ನನಗೆ ಗಂಡು ಮಗು ಬೇಕು ಅಂತಾರೆ. ಆ ಮೆಂಟಾಲಿಟಿ ಇವ್ರನ್ನು ಬಿಟ್ಟಿಲ್ಲ. ಗೌತಮರೇ, ನಾನು ಜೆಂಡರ್ ಬಯಸ್ಡ್ ಅಲ್ಲ. ನಿಮ್ ತಂದೆ ಮತ್ತೆ ಹುಟ್ಟು ಬರ್ತಾರೆ ಅಂತ ನೀವು ಹೇಳಿದ್ರಿ, ಅದಕ್ಕೆ ನಾನು ಹೇಳ್ದಪ್ಪ. ನೀವು ನೋಡಿದ್ರೆ ನನ್ನ ಮೇಲೆ ಹಾಕ್ತಿದ್ದೀರಾ. ಆಯ್ತು ಆಯ್ತು ಪ್ಲೀಸ್. ಇದಕ್ಕೋಸ್ಕರ ವಾದ ವಿವಾದ ಚರ್ಚೆ ಗಲಾಟೆ ಎಲ್ಲ ಬೇಕಾಗಿಲ್ಲ. ಈಗ ಒಂದು ಕೆಲಸ ಮಾಡೋಣಪ್ಪ, ಒಂದು ಒಪ್ಪಂದಕ್ಕೆ ಬಂದ್ಬಿಡೋಣ. ನಿಮಗೆ ಗಂಡು ಮಗು ಹೆಣ್ಣು ಮಗು ಇಬ್ರು ಹುಟ್ಲಿ, ಅವಳಿ ಜವಳಿ. ಆನಂದ್, ಅಪರೂಪಕ್ಕೊಂದೊಳ್ಳೆ ಮಾತಾಡಿದ್ಯಾ ನೋಡು. ಒಂದ್ ಕೆಲ್ಸ ಮಾಡ್ವಾ, ಗಂಡು ಹೆಣ್ಣು ಎರಡೂ ಮಕ್ಳಾಗ್ಲಿ ಅಂತ ದೇವ್ರ ಹತ್ರ ಹರಕೆ ಹೊತ್ಕೊಂಡ್ವಾ. ಹೋಗಣೆ ಅಪ್ಪ ದೇವ್ರೆ, ಗೆಳೆಯನ್ಗೆ ಅತ್ತಿಗೆಗೆ ಅವಳಿ ಜವಳಿ ಒಂದು ಗಂಡು ಒಂದು ಹೆಣ್ಣು ದಯಪಾಲಿಸಪ್ಪ. ಇಮಿಡಿಯೇಟ್ ಆಗಿ ನಿನ್ ಕ್ಷೇತ್ರಕ್ಕೆ ಬಂದು ನನ್ನ ಹೆಂಡತಿ ಮುಡಿ ಕೊಡ್ತೀನಿ. ಆನಂದ್, ಇರ್ಲಿ ಬಿಡೆ, ಅವ್ರಿಬ್ಬರು ಸಂತೋಷ ತಾನೇ ಇಂಪಾರ್ಟೆಂಟು. ನಿನ್ ಕೂದ್ಲಾ ಇವತ್ತಲ್ಲ ನಾಳೆ ಅದು ಬರುತ್ತಪ್ಪ. ಸಂತೋಷ ಇಂಪಾರ್ಟೆಂಟು ಅಲ್ವೇನಾ? ಕೊಡು ಇನ್ನೊಂದು.